ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸವಿ ಸವಿ ನೆನಪು, ಸಾವಿರ ನೆನಪು. ನಮಸ್ಕಾರ ಸ್ನೇಹಿತರೆ, ಸವಿ ಸವಿ ನೆನಪು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಜೀವನದಲ್ಲಿ ಕೆಲವು ವಸ್ತುಗಳು ಸಾಮಾನ್ಯವಾಗಿ ಕಾಣಿಸುತ್ತವೆ, ಆದರೆ ಅವುಗಳ ಹಿಂದೆ ಅಡಗಿರುವ ನೆನಪುಗಳು ಅಮೂಲ್ಯವಾಗಿರ್ತವೆ. ಇವತ್ತಿನ ಕಥೆಯು ಅಂಥದ್ದೇ. ಒಬ್ಬ ಮಗ, ಅವನ ತಂದೆ ಮತ್ತು ಒಂದು ಹಳೆಯ ಕೈಗಡಿಯಾರ. ಈ ಕತೆ ನಿಮ್ಮ ಮನಸ್ಸನ್ನು ಖಂಡಿತ ಸ್ಪರ್ಶಿಸುತ್ತದೆ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಇಂದಿನ ಕಥೆಯನ್ನು ಆರಂಭಿಸೋಣ. ಅರುಣ್ ಎಂಬ ಯುವಕ ಹಳ್ಳಿಯಲ್ಲಿ ಬೆಳೆದವನು. ಅವನ ತಂದೆ ರಾಮಣ್ಣ ರೈತ, ತಾಯಿ ಲಕ್ಷ್ಮಿ ಗೃಹಿಣಿ. ಕುಟುಂಬ ಶ್ರೀಮಂತವಾಗಿರಲಿಲ್ಲ, ಆದರೆ ಪ್ರೀತಿಯಿಂದ ತುಂಬಿತ್ತು. ರಾಮಣ್ಣನ ಕೈಯಲ್ಲಿ ಯಾವಾಗಲೂ ಒಂದು ಹಳೆಯ ಕೈಗಡಿಯಾರ ಇರುತ್ತಿತ್ತು. ಅದು ಅವರ ತಂದೆ ಕೊಟ್ಟ ಕೊನೆಯ ನೆನಪು. ಅದನ್ನು ಅವರು ಬಹಳ ಜೋಪಾನವಾಗಿ ಇಟ್ಟುಕೊಂಡಿದ್ದರು. ಅರುಣ್ ಓದಿ ದೊಡ್ಡವನಾದ. ಬೆಂಗಳೂರಿನಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿತು. ಎಲ್ಲರೂ ಸಂತೋಷಪಟ್ಟರು. ಮೊದಲ ಕೆಲವು ತಿಂಗಳು ಅರುಣ್ ಪ್ರತಿದಿನ ಮನೆಗೆ ಕರೆ ಮಾಡುತ್ತಿದ್ದ. ನಂತರ ವಾರಕ್ಕೊಮ್ಮೆ, ನಂತರ ತಿಂಗಳಿಗೊಮ್ಮೆ, ಕೊನೆಗೆ ಹಬ್ಬದ ದಿನಗಳಲ್ಲಿ ಮಾತ್ರ. ಒಂದು ಸಂಜೆ ರಾಮಣ್ಣ ಫೋನ್ ಮಾಡಿದರು. ಮಗ, ಯಾವಾಗ ಮನೆಗೆ ಬರ್ತೀಯಾ? ನಿನ್ನ ಜೊತೆ ಕುಳಿತು ಊಟ ಮಾಡಬೇಕು. ಅದಕ್ಕೆ ಅರುಣ್ ಹೇಳಿದ, ಅಪ್ಪ, ಈಗ ಕೆಲಸ ತುಂಬ ಇದೆ, ಮುಂದಿನ ತಿಂಗಳು ಬರ್ತೀನಿ ಅಂದ. ರಾಮಣ್ಣ ನಕ್ಕರು. ಸರಿ ಮಗ, ಕೆಲಸ ಮೊದಲು ಅಂದರು. ಆದರೆ ಫೋನ್ ಇಟ್ಟ ನಂತರ ಅವರ ಕಣ್ಣುಗಳು ಮನೆಯ ಬಾಗಿಲಿನ ಕಡೆ ನೋಡುತ್ತಲೇ ಇವೆ. ದಿನಗಳು ಕಳೆಯುತ್ತಾ ಹೋದವು. ಒಂದು ದಿನ ಮಳೆಯ ನಡುವೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರಾಮಣ್ಣ ಅಕಸ್ಮಾತ್ ಕುಸಿದು ಬಿದ್ದರು. ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಗ್ರಾಮದವರು ಅರುಣ್ಗೆ ಕರೆ ಮಾಡಿದರು. ಬೇಗ ಬಾ, ನಿಮ್ಮ ಅಪ್ಪನ ಆರೋಗ್ಯ ಚೆನ್ನಾಗಿಲ್ಲ ಎಂದರು. ಅರುಣ್ ಸಭೆಯಲ್ಲಿದ್ದ. 2 ದಿನಗಳಲ್ಲಿ ಬರುತ್ತೇನೆ ಎಂದನು. ಆದರೆ 2 ದಿನಗಳ ನಂತರ ಬಂದ ಮತ್ತೊಂದು ಕರೆ ಅವನ ಬದುಕನ್ನೇ ಬದಲಿಸಿತು. ಅರುಣ್, ನಿನ್ನ ಅಪ್ಪ ಇನ್ನೂ ಇಲ್ಲ. ಈ ಮಾತು ಕೇಳಿದ ಕ್ಷಣ ಅವನ ಕೈಯಲ್ಲಿದ್ದ ಫೋನು ಕೆಳಗೆ ಬಿತ್ತು. ಅವನು ತಕ್ಷಣ ಊರಿಗೆ ಬಂದ. ಮನೆಯೊಳಗೆ ನಿಶಬ್ದ. ತಾಯಿ ಕಣ್ಣೀರಿನಲ್ಲಿ ಮುಳುಗಿದ್ದರು. ಅಪ್ಪನ ಹಾಸಿಗೆಯ ಪಕ್ಕದಲ್ಲೇ ಆ ಹಳೆಯ ಕೈಗಡಿಯಾರ ಇತ್ತು. ಅದನ್ನು ಕೈಗೆತ್ತಿಕೊಂಡಾಗ ಅದರ ಹಿಂಭಾಗದಲ್ಲಿ ಕೆತ್ತಲಾಗಿದ್ದ ಸಾಲು ಕಾಣಿಸಿತು. ಸಮಯ ಎಲ್ಲರಿಗೂ ಒಂದೇ, ಆದರೆ ನಮ್ಮವರ ಜೊತೆ ಕಳೆದ ಸಮಯವೇ ಜೀವನದ ದೊಡ್ಡ ಸಂಪತ್ತು ಎಂದು. ಆ ಸಾಲು ಓದಿದ ಅರುಣ್ ಜೋರಾಗಿ ಅತ್ತನು. ಅವನಿಗೆ ಅಪ್ಪನ ಪ್ರತಿಯೊಂದು ಕರೆ ನೆನಪಾಯಿತು. ಮಗ, ಮನೆಗೆ ಯಾವಾಗ ಬರ್ತೀಯಾ? ಆ ಪ್ರಶ್ನೆಗೆ ಇನ್ನು ಮುಂದೆ ಉತ್ತರ ಕೊಡುವ ಅವಕಾಶವೇ ಇರಲಿಲ್ಲ. ಆ ದಿನದಿಂದ ಅರುಣ್ ತನ್ನ ಬದುಕು ಬದಲಾಯಿಸಿಕೊಂಡ. ತಾಯಿಯನ್ನು ಒಬ್ಬಳೇ ಬಿಡಲಿಲ್ಲ. ವಾರಕ್ಕೊಮ್ಮೆ ಊರಿಗೆ ಹೋಗುತ್ತಿದ್ದ. ತನ್ನ ಮಕ್ಕಳಿಗೆ ಪ್ರತಿದಿನ ಸಮಯ ಕೊಡುತ್ತಿದ್ದ. ಒಂದು ದಿನ ತನ್ನ ಮಗನಿಗೆ ಆ ಹಳೆಯ ಗಡಿಯಾರವನ್ನು ಕೊಟ್ಟು ಹೇಳಿದ, ಇದು ಕೇವಲ ಗಡಿಯಾರ ಅಲ್ಲ, ನಮ್ಮ ಕುಟುಂಬದ ದೊಡ್ಡ ಪಾಠ. ಸಮಯವನ್ನು ಗೌರವಿಸು, ಅದರಿಗಿಂತ ಮುಖ್ಯವಾಗಿ ನಿನ್ನವರ ಜೊತೆ ಸಮಯ ಕಳಿ ಎಂದು. ಆ ದಿನದಿಂದ ಆ ಗಡಿಯಾರ ಕೇವಲ ಸಮಯವನ್ನಲ್ಲ, ಒಂದು ಅಮೂಲ್ಯ ನೆನಪನ್ನು ಸಾಗಿಸುತ್ತಿತ್ತು. ಗೆಳೆಯರೇ, ಕೊನೆಯದಾಗಿ ಒಂದು ಮಾತು. ಹಣವನ್ನು ಮತ್ತೆ ಸಂಪಾದಿಸಬಹುದು, ವಸ್ತುಗಳನ್ನು ಮತ್ತೆ ಖರೀದಿಸಬಹುದು, ಆದರೆ ಕಳೆದು ಹೋದ ಸಮಯ ಮತ್ತು ನಮ್ಮವರ ಪ್ರೀತಿ ಮತ್ತೆ ಎಂದಿಗೂ ಸಿಗುವುದಿಲ್ಲ. ಹಿಂದೆ ನಿಮ್ಮ ಅಪ್ಪ, ಅಮ್ಮ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ಕರೆ ಮಾಡಿ ಅವರಿಗೆ ನಿಮ್ಮ ಪ್ರೀತಿಯನ್ನು ಹೇಳಿ. ಗೆಳೆಯರೇ, ಇವತ್ತಿನ ಕತೆ ಇದಾಗಿತ್ತು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಮನಮುಟ್ಟುವ ಕನ್ನಡ ಕತೆಗಳಿಗಾಗಿ ಸವಿ ಸವಿ ನೆನಪು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮತ್ತೊಂದು ಸುಂದರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.